ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲೇ ನಾನು ಹೈಲೈಟ್ಸ್ನ ಹೇಳ್ತೀನಿ. ಈಗ ಅಜಿತ್ ಪ್ರಾಣಕ್ಕೆ ಅಪಾಯ ಇರೋದ್ರಿಂದ ಭೂಮಿ ವ್ರತ ಮಾಡಲೇಬೇಕಾಗುತ್ತೆ. ಸೊ ಈಗ ವ್ರತ ಮಾಡಲಿಕ್ಕೆ ನಾಳೆನೇ ಒಂದು ಮುಹೂರ್ತನ ನೋಡಿ ಬೆಳಗಿನ ಜಾವ ಯಾರಿಗೂ ಗೊತ್ತಾಗದೆ ತಂಡಿ ಸ್ನಾನ ಮಾಡಿ ಆ ಹುತ್ತದ ಹತ್ರ ಹೋಗಬೇಕು ಅನ್ನೋ ಒಂದು ಪ್ಲ್ಯಾನ್ ಆಗಿದೆ ಮಯೂರಿ ಮತ್ತು ಭೂಮಿದು. ಇನ್ನು ದೇವಯಾನಿ ಬದ್ರಂಗೇಳಿ ಅವನ್ನ ತರಿಸಿ ರೆಡಿ ಮಾಡಿಟ್ಟಿದ್ದಾಳೆ. ಅಜಿತ್ತು ಸತ್ಯಣ್ಣನ ಕರೆಸಿ ಭೂಮಿನ ಇಲ್ಲಿಂದನೇ ಕರ್ಕೊಂಡು ಹೋಗ್ಬಿಡಿ, ನಾನು ಅವಳಿಗೆ ವಿದಾಯ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗಟ್ಟಿ ಮನಸ್ಸು ಮಾಡಿ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ಈ ಸಂಚಿಕೆ, ಈ 3 ಕಾರ್ಯಗಳು ಮುಂದುವರಿಯುತ್ತಾ? ಅಜಿತ್ ಅಂದ್ಕೊಂಡಂಗೆ ಭೂಮಿ ದೂರ ಆಗ್ತಾಳ, ಇಲ್ಲ ಅಜಿತ್ಗೋಸ್ಕರ ಕೈಲಿ ಕಚ್ಚಿಸ್ಕೋತಾಳ? ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ಮತ್ತು ಮಯೂರಿ ಇಬ್ಬರು ಸೇರಿ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ದಂಗೆ ಆ ಒಂದು ದೇವಸ್ಥಾನದ ಹತ್ರ ಹೋಗಬೇಕು. ದೇವಸ್ಥಾನದ ಹತ್ರ ಹೋಗಿ ಈ ವ್ರತನ ಮಾಡಲೇಬೇಕು. ಗುರುಗಳು ಹೇಳಿರೋ ಪ್ರಕಾರ ನಾನು ಅವ್ರ ಹತ್ರ ಹೋಗಿ ಎಲ್ಲನೂ ಸಹ ತಿಳ್ಕೊಂಬಂದಿದ್ದೀನಿ. ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಹೋಗಿ ಭೂಮಿ ನೀನು ಈ ವ್ರತನ ಕಟ್ಟುನಿಟ್ಟಾಗಿ ಮಾಡಬೇಕು. ಯಾಕೆ ಅಂದರೆ ಅಜಿತ್ ಪ್ರಾಣಕ್ಕೆ ಅಪಾಯ ಇರೋದಂತೂ ಸತ್ಯ. ಅದನ್ನು ಮುಂದೆ ಆಗ್ತಾ ಹೋದರೆ ಆದಷ್ಟು ಬೇಗ ತೊಂದರೆ ಆದರೂ ಆಗ್ಬೋದು ಅಜಿತ್ಗೆ. ಈ ವ್ರತ ಮಾಡಿ ಬೇಗ ಮುಗಿಸಿದ್ರೆ ಅವ ಗಂಡನ ಪ್ರಾಣಕ್ಕೆ ಒಳ್ಳೆಯದು ಅಂತ ಗುರುಗಳು ನನಗೆ ಹೇಳಿದ್ದಾರೆ. ನಾಳೆ ಒಳ್ಳೆ ದಿನ ಇದೆಯಂತೆ. ಅದರಲ್ಲೂ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಹೋಗಿ ನಾವು ಆ ವ್ರತನ ಸ್ಟಾರ್ಟ್ ಮಾಡಬೇಕಂತೆ ಭೂಮಿ. ಸೊ ನೀನು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ತಣ್ಣೀರು ಸ್ನಾನ ಮಾಡಿ ಮಡಿ ಬಟ್ಟೆ ಹುಟ್ಟಿ ಆ ಒಂದು ದೇವಸ್ಥಾನದ ಹತ್ರ ಹೋಗ್ಬೇಕಂತೆ. ಅದು ಸೂರ್ಯ ಉದಯಾಸ್ತ ಆಗೋದಕ್ಕಿಂತ ಮುಂಚೆ, ಅಂದರೆ ಒಂದು 4 ಗಂಟೆಗೆ ಎದ್ದು ಹೋಗ್ಬೇಕಾಗುತ್ತೆ. ಅಂದಾಗ ಮಯೂರಿ ಇಲ್ಲಿಂದ ಹೋಗೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನಿಲ್ವಾ ನಿನ್ನ ತಂಗಿಯಾಗಿ ನಾನು ಕರ್ಕೊಂಡು ಹೋಗ್ತೀನಿ ಭೂಮಿ ಅಂತ ಹೇಳ್ಬಿಟ್ಟು ಮಯೂರಿ ಹೇಳ್ತಾರೆ. ಸರಿ ಆಯಿತು, ನಾವಿಬ್ಬರು ಹೋಗಿ ಏನೇ ಆಗಲಿ ಆ ವ್ರತನ ನಾನು ಮಾಡೇ ಮಾಡ್ತೀನಿ ಮಯೂರಿ ಅಂದಾಗ, ಇದರಲ್ಲಿ ತುಂಬ ಅಪಾಯ ಇದೆ ಭೂಮಿ ಅಂತ ಹೇಳ್ಬಿಟ್ಟು ಮಯೂರಿ ಹೇಳಿದಾಗ, ನಮ್ಮ ಸಾಹೇಬ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾರಾಗ್ರಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇನ್ನು ವಿಚಾರನೆಲ್ಲ ಕೇಳಿಸ್ಕೊಂಡು ದೇವಯಾನಿ ಮತ್ತು ಅಂಜು ನಿಂತಿರ್ತಾರೆ. ಓಹೋ, ನಾಳೆ ಮುಹೂರ್ತ ಫಿಕ್ಸ್ ಮಾಡಿದ್ದೀರಾ, ಹಾಗಿದ್ರೆ ಈ ಭೂಮಿ ಸಾಯೋದು ಪಕ್ಕ ಅಂತ ಹೇಳ್ಬಿಟ್ಟು, ಭದ್ರಾ ನಾಳೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ನೀನು ಅವನ ತಗೊಂಡು ರೆಡಿ ಆಗಿರಬೇಕು ಆ ದೇವಸ್ಥಾನದ ಹತ್ರ, ಆಯ್ತಾ ಅಂದ್ಬಿಟ್ಟು ಭದ್ರಂಗೆ ಫೋನ್ ಮಾಡಿ ದೇವಯಾನಿ ಹೇಳ್ತಾಳೆ. ಇನ್ನು ಅಂಜು ಇದ್ದಳು, ಮಾಮ್ ಅವು ಕಚ್ಚಿದ ತಕ್ಷಣ ಈ ಟೀ ಅಂಗಡಿ, ಸೊ ಆ ಕಚ್ಚಿದ ತಕ್ಷಣನೇ ಸತ್ತೋಗ್ಬಿಡ್ತಾಳ, ಇಲ್ಲ ನರಕ ಅನುಭವಿಸಿ ಸಾಯ್ತಾಳ ಅಂದ್ಬಿಟ್ಟು ಅಂಜು ಕೇಳಿದಾಗ, ನೋ ಬೇಬಿ, ನಾನು ತರಿಸ್ತಿರೋ ಅವು ಸ್ವಲ್ಪ ಅವಳಿಗೆ ಮುತ್ತು ಕಚ್ಚಿದ್ರೆ ಸಾಕು, ಹಂಗೆ ಟಚ್ ಆದರೆ ಸಾಕು, ಅಲ್ಲೇ ಸತ್ತು ಬೀಳ್ತಾಳೆ ಆ ಟೀ ಅಂಗಡಿ ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾರೆ. ಮಾಮ್ ಸೂಪರ್ ಅಂತ ಹೇಳ್ಬಿಟ್ಟು ಈ ಅಂಜು ಮತ್ತು ದೇವಯಾನಿ ಪ್ಲ್ಯಾನ್ನ ಮಾಡ್ಕೊತಾರೆ. ನೆಕ್ಸ್ಟು ಅಜಿತು ಸತ್ಯಣ್ಣನ ಕರೆಸಿರ್ತಾರೆ. ಸೊ ಅಜ್ಜಿ ಮನೆ ಅಂದರೆ ತೋಟಕ್ಕೆ ಕರೆಸಿ, ಸತ್ಯಣ್ಣ ನಿನ್ನ ಹತ್ರ ಮಾತಾಡೋಕೆ ಕರೆಸಿದ ವಿಚಾರ ಏನು ಅಂದರೆ, ಭೂಮಿ ಮತ್ತು ನಂದು ಕಾಂಟ್ರಾಕ್ಟ್ ಮದುವೆ ಮುಗ್ದೋಗಿದೆ ಅವಧಿ. ಸೊ ಭೂಮಿ ಮತ್ತೆ ನಮ್ಮ ಮನೆಗೆ ಬಂದು ಅಲ್ಲಿಂದ ಅವಳಿಗೆ ನಾನು ವಿದಾಯ ಹೇಳೋಕ್ಕೆ ತುಂಬಾ ಕಷ್ಟ ಆಗ್ಬೋದು. ಭೂಮಿನ ಕಳ್ಸೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಅದಕ್ಕೆ ನೀವೇ ಇಲ್ಲಿಂದನೇ ಭೂಮಿಗೋ ಅವ್ರ ಲಕ್ಷ್ಮಕ್ಕಂಗೆ ಹುಷಾರಿಲ್ವೋ ಏನೋ ಒಂದು ಕಾರಣ ಹೇಳಿ ಇಲ್ಲಿಂದನೇ ಭೂಮಿನ ಕರ್ಕೊಂಡೋಗಿ. ನನ್ನ ಪ್ರಕಾರ ಅವಳಿಗೆ ನನ್ನ ಮೇಲೆ ಯಾವ ಅಭಿಪ್ರಾಯ ಇಲ್ಲ ಅವಳಿಗೆ. ಸೊ ಅವಳು ಮದುವೆ ಈ 1 ವರ್ಷದ ಅವಧಿ ಮುಗಿಲಿ ಅಂತಲೇ ಕಾಯ್ತಿದ್ಲು ಅನಿಸುತ್ತೆ. ಸುಮ್ಮನೆ ಯಾಕೆ ಅವಳಿಗೆ ತೊಂದರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅಜಿತ್ ನೋವಿಂದ ಸತ್ಯಣ್ಣನ ಹತ್ರ ಹೇಳ್ತಾರೆ. ಆದರೆ ಸತ್ಯಣ್ಣ ಇದ್ದರು, ಅಜಿತ ಭೂಮಿನ ನಿಜವಾಗ್ಲೂ ನೀನು ಬಿಟ್ಟು ಕೊಟ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೆ ಸತ್ಯಣ್ಣ, ಭೂಮಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನಾನು ಬಲವಂತವಾಗಿ ಅವಳ ಪ್ರೀತಿ ಪಡ್ಕೊಳಕ್ಕಾಗಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೆ ಹತ್ರ ಬರ್ತಾರೆ. ಮನೆಯವರೆಲ್ಲ ಇನ್ನೇನು ಊರಿಗೆ ಹೊರಡಬೇಕು, ಬಿಸ್ನೆಸ್ಗಳೆಲ್ಲ ಅಲ್ಲೇ ನಿಂತೋಗಿವೆ, ಎಷ್ಟು ದಿನ ಅಂತ ಇಲ್ಲೇ ಇರೋಕ್ಕಾಗುತ್ತೆ ಅಂದ್ಬಿಟ್ಟು ಮಾತಾಡ್ತಿರ್ತಾರೆ. ಅತ್ತೆ ಮತ್ತು ಸಂಗೀತ ಹೆಂಗೋ ಪ್ರೀತಿ ಪಾತ್ರರಾಗಿದ್ದಾರೆ, ಇನ್ನೇನು ಒಂದು ಮಾಡೋದು ಅಂತ ಹೇಳಿದಾಗ ಶ್ರವಣ್ ಇದ್ದವರು, ಹೌದು ಎಷ್ಟೇ ಇದ್ದರೂ ನಾವು ಇಲ್ಲಿಂದನೇ ಹೋಗಬೇಕು, ಈಗೆಲ್ಲ ಸ್ವಲ್ಪ ಖುಷಿಯಾಗಿದ್ದಾರೆ, ಹೀಗೆ ಹೊರಟ್ರೆ ಒಳ್ಳೇದು ಅಂದಾಗ, ಇಲ್ಲ ಅಪ್ಪ ನಾವು ಹೀಗೆ ಹೊರಟಕ್ಕಾಗಲ್ಲ, ಅಜ್ಜಿ ಮತ್ತು ಅತ್ತೆ ಇನ್ನೂ ಒಂದಾಗಿಲ್ಲ, ಅವರು ಸಂಪೂರ್ಣವಾಗಿ ಒಂದಾಗಬೇಕು ಅಂತ ಭೂಮಿ ಹೇಳ್ತಾಳೆ. ಅದು ಸಾಧ್ಯನಾ ಮಗಳೇ ಅಂದಾಗ, ಆಗುತ್ತೆ ಖಂಡಿತ ಆಗುತ್ತೆ, ಇನ್ನು 3 ದಿನ ಟೈಮ್ ಕೊಡಿ ಅಂತ ಭೂಮಿ ಟೈಮ್ನ ತಗೋತಾಳೆ. ನೋಡು ಭೂಮಿ, ಶ್ರೀರಾಮನವಮಿಗೆ ಟೈಮ್ ತೊಗೊಂಡಿದೆ, ಆದರೆ ಅಲ್ಲಿವರೆಗೂ ಏನೂ ಆಗಿಲ್ಲ, ಅತ್ತೆ ಮತ್ತು ಅಕ್ಕ ಚೆನ್ನಾಗೇ ಇದ್ದಾರಲ್ವ ಅಂದಾಗ, ಇಲ್ಲ ಅಪ್ಪ ಇನ್ನು 3 ದಿನದಲ್ಲಿ ನಾನು ಎಲ್ಲನೂ ಸಹ ಸರಿ ಮಾಡ್ತೀನಿ ಅಂತ ಭೂಮಿ ಟೈಮ್ ತಾಂಡು ಮನೆಯವ್ರಿಗೆಲ್ಲ ಒಪ್ಪಿಗೆ ತೊಗೊಂಡಿದ್ದಾಳೆ. ಅಜಿತ್ ಬಂದು, ಬೇಡ ನಾನು ಇವಾಗ ಅಜಿತ್ ಮತ್ತು ಭೂಮಿ ಗಂಡ ಹೆಂಡತಿ ಅಲ್ದಂಗೆ ಆ್ಯಕ್ಟ್ ಮಾಡಬೇಕು, ಅದು ಅಜಿತ್ಗೆ ಕಷ್ಟ ಆಗ್ಬೋದು, ಪಾಪ ಅಜಿತ್ತು ಅವ್ರ ಹೆಂಡ್ತಿನ ಮಾತಾಡಿಸ್ದೆ ಅವ್ರ ಜೊತೆ ಇಲ್ಲದೆ ಎಷ್ಟು ನೋವಾಗ್ತಿದ್ಯೋ ಅಂದ್ಬಿಟ್ಟು ಶ್ರವಣ್ಗೆ ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್ ಬಂದು, ಆ ಥರ ಎಲ್ಲ ನನಗೇನೂ ಇಲ್ಲ, ನಾನು ಭೂಮಿನ ನನ್ನ ಹೆಂಡ್ತಿ ಅಂತ ಹೇಳ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ಹೇಳ್ತಾ ಇದೆಯೋ ಅಂದಾಗ, ಹೌದು ನಾನು ಮನಸ್ವಿನಿ ಅಂತಲೇ ಕರಿತೀನಿ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಇನ್ನು ಸತ್ಯಣ್ಣ ಸುಮ್ಮನೆ ಇರಲ್ಲ, ಅಯ್ಯೋ ನಮ್ಮ ಅಜಿತ ಹೆಂಡ್ತಿಗೆ ಇಷ್ಟೊಂದೆಲ್ಲ ಸಹಾಯ ಮಾಡ್ತಾ ಇದ್ದಾನೆ, ಅವಳ ಜೊತೆ ನಿಲ್ಲಕ್ಕಿದ್ದಾನೆ
ಇದು ಮಾಡ್ತಿದ್ದಾನೆ ಅಂದರೆ 3 ದಿನ ತಾನೇ ಬಿಡಿ ಇರಲಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ಬಿಡ್ತಾರೆ. ಇನ್ನು ಅಜಿತ್ಗೆ ಕೋಪ ಬಂದು ಸತ್ಯಣ್ಣನ ಕರ್ಕೊಂಡೋಗಿ, ಸತ್ಯಣ್ಣ ನಾನು ಏನು ಅಂತ ಹೇಳಿದೆ, ಭೂಮಿನ ಇಲ್ಲಿಂದ ಕರ್ಕೊಂಡು ಹೊರಟ್ಬಿಡಿ ಅಂದರೆ ನೀವೇನು ಸತ್ಯಣ್ಣ ಹೆಂಡ್ತಿಗೆ ಸಾಥ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಇನ್ನೂ 3 ದಿನ ಇಲ್ಲೇ ಇರೋ ಥರ ಮಾಡಿದ್ರಲ್ಲ, ನಿಮಗೆ ಗೊತ್ತು ತಾನೇ ನನಗೆ ಭೂಮಿನ ಕಳಿಸ್ಕೊಡೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಅಲ್ಲಿಂದ ಆ ಮನೆಯಿಂದ, ಆದರೆ ಇಲ್ಲಿಂದ ಏನೋ ಒಂದು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾಗ ಸತ್ಯಣ್ಣ ಇದ್ದರು, ನಾನು ಸಾಹಿತ್ಯ ಸತ್ತ ಮೇಲೆ ನಿನಗೆ ಒಬ್ಬ ಒಳ್ಳೆ ಹುಡುಗಿ ಸಿಗಲಿ ಅಂತ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ 11 ಸತಿ ಉರುಳು ಸೇವೆ ಮಾಡಿ ಬಂದಿದ್ದೀನಿ ಕಣೋ ಸ್ನೇಹಿತ. ಅದಾದಮೇಲೆ ಈ ಭೂಮಿಯನ್ನು ದೇವತೆ ನಿನಗೆ ಸಿಕ್ಕಿದ್ದು, ಭೂಮಿ ಮೇಲೆ ಖಂಡಿತವಾಗ್ಲೂ ನಿನಗೇನು ಅಭಿಪ್ರಾಯ ಇಲ್ವಾ? ಅವಳು ನಿನ್ನ ಹೆಂಡ್ತಿ ಅಲ್ಲ ಅಂತ ನಿನಗೆ ಹೇಳ್ಕೊಳಕ್ಕೆ ಇಷ್ಟನಾ? ಭೂಮಿ ನಿನ್ನ ಹೆಂಡ್ತಿ ಆಗಿ ಇರಬೇಕು ಅನ್ನೋದು ನಿನ್ನ ಇಷ್ಟನಾ ಅಂದಾಗ ಅಜಿತ್ ಮಾಯಲ್ಲಿ ಒಳ್ಳೆ ಮಾತು ಹೇಳ್ತಿರಲ್ಲ ಸತ್ಯಣ್ಣ, ನನ್ನ ಜೀವನದುದ್ದಕ್ಕೂ ಭೂಮಿನೇ ನನ್ನ ಹೆಂಡ್ತಿಯಾಗಿ ಇರಬೇಕು ಅಂತ ಆಸೆ ಪಟ್ಟವನು ನಾನು, ಆದರೆ ನಾನೊಬ್ಬನೇ ಆಸೆ ಪಟ್ಟರೆ ಆಗಲ್ಲ ಅಲ್ವಾ, ಭೂಮಿಗೂ ಆ ಆಸೆ ಇರಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಏ ಮಾರಾಯ, ಭೂಮಿ ಮನಸ್ಸಲ್ಲೂ ಆಸೆ ಇರ್ಬೋದು ಕಣೋ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಇಲ್ಲ ಸತ್ಯಣ್ಣ, ಇದ್ದಿದ್ರೆ ಇಷ್ಟೊತ್ತಿಗೆ ಭೂಮಿ ಇದನ್ನೆಲ್ಲ ಹೇಳ್ಕೊಬೇಕಿತ್ತಲ್ವಾ ಅಂತಂದಾಗ, ನೋಡು ನೀನು ಹೆಂಗೆ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ಯೋ ಭೂಮಿನೂ ಅದೇ ರೀತಿ ಒದ್ದಾಡ್ತಿರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಅದು ಏನು ಹೇಳ್ತಿರೋ ಗೊತ್ತಿಲ್ಲ ಸತ್ಯಣ್ಣ, ಈಗಾಗಲೇ 3 ದಿನ ಎಕ್ಸ್ಟ್ರಾ ಆಗಿದೆ, ಅದಾದಮೇಲೆ ಭೂಮಿನ ನೀವೇ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಅಜಿತ್ ಸತ್ಯಣ್ಣನ ಹತ್ರ ಮಾತನ್ನ ತಗೋತಾರೆ. ಆದರೆ ಭೂಮಿ ಈಗ ವ್ರತ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸಿದ್ಧ ಆಗಿ ಬೆಳಗಿನ ಜಾವದಲ್ಲಿ ಭೂಮಿ ಮತ್ತು ಮಯೂರಿ ಇಬ್ಬರು ಸಹ ದೇವಸ್ಥಾನದ ಹತ್ರ ಹೋಗಿದ್ದಾರೆ. ದೇವಸ್ಥಾನದ ಹತ್ರ ಹೋದಂಥ ಭೂಮಿಗೆ ಅಲ್ಲಿರುವಂಥ ಗುರುಗಳು ಒಂದೊಂದೇ ವ್ರತದ ನಿಯಮಗಳನ್ನ ಹೇಳ್ಕೊಡ್ತಾ ಇರ್ತಾರೆ. ನೋಡಮ್ಮ, ಇದು ನಿನ್ನ ಗಂಡನು ಮಾಡ್ತಿರೋ ಪೂಜೆ, ಉತ್ತದ ಒಂದು ಮಣ್ಣಿಂದ ನೀನು ಒಂದು ವಿಗ್ರಹನ ಮಾಡಬೇಕು, ಅದಕ್ಕೆ ನೀನು ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ತುಂಬ ಮೈಲಿಗೆಯಿಂದ ಮಡಿಯಿಂದ ಮಾಡಬೇಕು ಇದನ್ನು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಯಿತು, ನೀವು ಹೇಳ್ದಂಗೆ ಮಾಡ್ತೀನಿ, ಆದರೆ ನಮ್ಮ ಸಾಹೇಬ್ರಿಗೆ ಏನೂ ಆಗಬಾರ್ದು ಅಂದಾಗ, ಇದು ಅಷ್ಟು ಸುಲಭವಾದ ವ್ರತ ಅಲ್ಲ ತಾಯಿ, ಇಲ್ಲಿ ನೀನು ನಾಗದೇವತೆನ ನೀನು ನೋಡಬೇಕಾಗತ್ತೆ, ನಾಗದೇವತೆ ಆಶೀರ್ವಾದ ಇದ್ದರೆ ಮಾತ್ರ ಈ ವ್ರತ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಗುರುಗಳು ಹೇಳ್ತಾರೆ. ಅದೇನೇ ಆಗಲಿ ನಾನು ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ. ದೇವಯಾನಿ ಮತ್ತು ಅಂಜು ಇಬ್ಬರು ಸಹ ಭದ್ರನ್ನ ಕರೆಸಿ ಅವನ್ನ ರೆಡಿ ಮಾಡಿರ್ತಾರೆ. ಭದ್ರ ಹೋಗು, ಇದೇ ಒಳ್ಳೆ ಟೈಮು, ಆ ಹುತ್ತದೊಳಗಡೆ ಅವನ ಬಿಟ್ಬಿಡು. ಆ ಭೂಮಿ ಆ ಹುತ್ತದ ಹತ್ರ ಹೋಗ್ತಿದ್ದಂಗೆ ಅವಳಿಗೆ ಆ ವಾವ್ ಕಚ್ಚಿ ಅಲ್ಲೇ ಸತ್ತು ಬೀಳ್ಬೇಕು ಅವಳು ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ಮೇಡಮ್, ನೀವು ಹೇಳ್ತಾ ಇದ್ದೀರಲ್ಲ, ಈಗಲೇ ಕೆಲಸ ಮಾಡಿಬಿಡ್ತೀನಿ ಅಂತ ಭದ್ರ ಹೋಗ್ತಾನೆ. ಹುತ್ತದಲ್ಲಿ ಹಾವಂತೂ ಬಿಡಕ್ಕೆ ಸಿದ್ಧರೆ ಭದ್ರ. ಈಗ ಭೂಮಿ ಕೈಗೆ ಹಾವು ಕಚ್ಚಿದ್ರೆ ನಿಜವಾಗ್ಲೂ ಭೂಮಿನ ಉಳಿಸ್ಕೊಳ್ಳೋಕ್ಕೆ ಸಾಹೇಬ್ರೇ ಬರಬೇಕು. ಅಜಿತ್ ಪ್ರೀತಿ ಗಟ್ಟಿಯಾಗಿರುತ್ತಾ? ಭೂಮಿ ತನ್ನ ಪ್ರಾಣನ ಕಳ್ಕೋತಾಳ, ಇಲ್ಲ ಅಜಿತ್ಗೆ ಈಗಾದರೂ ಅವಳ ಪ್ರೀತಿ ಅರ್ಥ ಆಗುತ್ತಾ? ಅಜಿತ್ಗೋಸ್ಕರ ಭೂಮಿ ತನ್ನ ಪ್ರಾಣನ ಪಣಕ್ಕಿಟ್ಟು ವ್ರತನ ಮಾಡ್ತಿದ್ದಾಳೆ. ಸೊ ನಮ್ಮ ಪ್ರಕಾರ ಈ ವ್ರತದ ಮೂಲಕ ಆದರೂ ಅಜಿತ್ ಮೇಲೆ ಭೂಮಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅಜಿತ್ಗೆ ಈಗ ಗೊತ್ತಾಗದೇ ಆಗುತ್ತೆ. ಅಜಿತ್ಗೋಸ್ಕರ ತನ್ನ ಪ್ರಾಣನೂ ಪಣಕ್ಕಿಟ್ಟು ವ್ರತ ಮಾಡಿ ಈ ಒಂದು ಪರಿಸ್ಥಿತಿಗೆ ಭೂಮಿ ಬಂದ್ಬಿಟ್ಲಾ ಅಂತೇಳ್ಬಿಟ್ಟು ಅಜಿತ್ಗೆ ಗೊತ್ತಾದರೆ ಖಂಡಿತವಾಗ್ಲೂ ಈ ಜೋಡಿ ಒಂದಾಗುತ್ತೆ. ಆದರೆ ಭೂಮಿ ಉಳಿಬೇಕು ಅಷ್ಟೇ. ಅವು ಕಚ್ಚಿದ್ರೆ ಭೂಮಿ ಉಳಿಸ್ಕೊಳ್ಳೋದು ತುಂಬ ಕಷ್ಟ, ಅದು ವಿಷ ತುಂಬಿರೋ ಸರ್ಪ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ. ಸೊ ಈಗ ಭೂಮಿಗೆ ಅವೇನಾದರೂ ಕಚ್ಚಿದ್ರೆ ಖಂಡಿತವಾಗ್ಲೂ ಅಜಿತ್ ಭೂಮಿನ ಉಳಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡ್ತಾರೆ. ಒಟ್ಟಿನಲ್ಲಿ ಭೂಮಿ ಪ್ರೀತಿ ಅಂತೂ ಅರ್ಥ ಆದೇ ಆಗುತ್ತೆ. ಅಷ್ಟರಲ್ಲಿ ಇವರಿಬ್ಬರು ಪ್ರೀತಿ ಅರ್ಥ ಆಗೋಷ್ಟರಲ್ಲಿ ಮತ್ತೆ ಏನೇನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಸ್ವಲ್ಪನಾದರೂ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್ ಫ್ರೆಂಡ್ಸ್ ಆಲ್.